ಎಲ್ಲ ರಾಜ್ಯಗಳು ಕೂಡ ಆರ್ಥಿಕವಾಗಿ ದುಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ಸಂಬಳ ಕೊಡೋದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾವೆ. GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಜಾರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ GST ಕೌನ್ಸಿಲ್ನಲ್ಲಿ ಒಂದು ಒಪ್ಪಂದ ಆಗಿದೆ. GSTಗಿಂತ ಮುಂಚೆ ವ್ಯಾಟ್ ಮತ್ತು ಇತರ ಸೇಲ್ ಟ್ಯಾಕ್ಸ್ಗಳಲ್ಲಿ ತೆರಿಗೆ ಬರ್ತಾ ಇತ್ತು. GST ಬಂದ ಮೇಲೆ ನಷ್ಟ ಆದರೆ ಆ ನಷ್ಟ ಭರಿಸ್ಕೊಡ್ಬೇಕು ಅಂತಕ್ಕಂಥದ್ದು ಒಪ್ಪಂದ. ಅದು 5 ವರ್ಷಗಳವರೆಗೆ. 2017ರಲ್ಲಿ GST ಜಾರಿಗೆ ಬಂತು. ಅದು 2022ವರೆಗೂ ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಫೆಡರಲ್ ಸ್ಟ್ರಕ್ಚರ್ ಅನ್ನು ನಾವು ಒಪ್ಕೊಂಡಿರ್ತಕ್ಕಂಥದ್ದು. ಒಪ್ಪಂದದ ಪ್ರಕಾರ ನಡ್ಕೋಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಸರ್ಕಾರದ ಜವಾಬ್ದಾರಿ. ನಮಗೆ 14% ಕೋತಾ ಆಗ್ತದೆ GSTಯಿಂದ ಅಂತೇಳಿ 14% ಟ್ಯಾಕ್ಸ್ನಲ್ಲಿ ಕೋತಾ ಆಗ್ತದೆ. ಅದು 5 ವರ್ಷಗಳವರೆಗೂ ಕೂಡ ತುಂಬಿಸ್ಕೊಡ್ಬೇಕು ಅಂತಕ್ಕಂಥದ್ದು ಒಪ್ಪಂದ. ಅವರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಆಗ ನಮ್ಮ ಸರ್ಕಾರ ಇತ್ತು. ಪ್ರತಿ ವರ್ಷ ಆ ನಷ್ಟವನ್ನು ಪರಿಹಾರದ ರೂಪದಲ್ಲಿ ಕೊಡಬೇಕು. ತೆರಿಗೆನಲ್ಲಿ ಎಷ್ಟು ಕೋತಾ ಆಗ್ತದೆ 14% ಕೋತನೂ ಕೂಡ ತುಂಬಿಕೊಡಬೇಕು ರಾಜ್ಯ ಸರ್ಕಾರಕ್ಕೆ. ಈಗ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ, ಕೊರೋನಾ ಬಂದ್ಬಿಟ್ಟಿದೆ, ಇಟ್ ಈಸ್ ಅನ್ ಆಕ್ಟ್ ಆಫ್ ಗಾಡ್. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸುಮಾರು 3 ಲಕ್ಷ ಕೋಟಿ ರೂಪಾಯಿನಷ್ಟು GSTನಲ್ಲಿ ಕೊರತೆ ಆಗ್ತದೆ. GST ಮೇಲೆ ಇರ್ತಕ್ಕಂಥ ಸೆಸ್ಸಿಂದ ಸುಮಾರು 65,000 ಕೋಟಿ ಬರ್ತದೆ. ಇನ್ನು ಉಳಿದು 2,35,000 ಕೋಟಿ ಕೋತಾ ಆಗ್ತದೆ. ಈ ಕೋತಾ ನಾವು ಏನು ತುಂಬಿಕೊಡ್ಬೇಕಾಗಿತ್ತು ಅದನ್ನು ಕೊಡೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಕೊರೋನಾದಿಂದ GSTನಲ್ಲಿ ಕೋತಾ ಆಗ್ಬಿಟ್ಟದೆ. ಹಾಗಂತೇಳಿ ರಾಜ್ಯಗಳ ಮೇಲೆ ಬರೆ ಎಳೆಯೋಕ್ಕಾಗಲ್ಲ ಕೇಂದ್ರ ಸರ್ಕಾರ. ಅವ್ರು ಏನು ಹೇಳಿದ್ದಾರೆ, ನೀವು ರಿಸರ್ವ್ ಬ್ಯಾಂಕ್ನಲ್ಲಿ ಸಾಲ ತಗೊಳ್ಳಿ, ಸಾಲ ತಗೊಂಡು ತೀರಿಸಿ, ಇದಂತೂ ಕೊಡೋಕ್ಕಾಗಲ್ಲ. ಅದನ್ನು ಹೇಳೋದ್ರ ಬದಲು ಕೇಂದ್ರ ಸರ್ಕಾರ ಅವರೇ ರಿಸರ್ವ್ ಬ್ಯಾಂಕ್ನಿಂದ ಸಾಲ ತಗೊಂಡು ಕೊಡ್ಬೋದಲ್ಲ. ರಾಜ್ಯಗಳನ್ನು
ಈಗಾಗಲೇ ಆರ್ಥಿಕವಾಗಿ ದಿವಾಳಿ ಆಗಿರ್ತಕ್ಕಂಥ ಪರಿಸ್ಥಿತಿಲಿರ್ತಕ್ಕಂಥ ರಾಜ್ಯಗಳು ನೀವು ಸಾಲ ತಗೊಳ್ಳಿ ಅಂತ ಹೇಳೋದ್ರ ಬದಲು ಕೇಂದ್ರ ಸರ್ಕಾರನೇ 3 ಲಕ್ಷ ಕೋಟಿ ಸಾಲ ತಗೊಂಡು ಇವರಿಗೆ ಕಾಂಪನ್ಸೇಷನ್ ಕೊಡ್ಬೋದಲ್ಲ ರಾಜ್ಯಗಳಿಗೆ. ಈಗಾಗಲೇ ಮೊದಲನೇ ಕಂತು ಬರಬೇಕಾಗಿತ್ತು ನಮಗೆ, ಕೊಡಲಿಲ್ಲ. ಅದನ್ನು ಯಾವ ರಾಜ್ಯಗಳಿಗೂ ಕೊಟ್ಟಿಲ್ಲ. ನಾನು ಈಗಲೂ ಕೂಡ ಒತ್ತಾಯ ಮಾಡ್ತೇನೆ, ರಾಜ್ಯಗಳನ್ನು ಇನ್ನಷ್ಟು ಆರ್ಥಿಕವಾಗಿ ದುಸ್ಥಿತಿಗೆ ತಳ್ಳೋದ್ರ ಬದಲು ಈಗಾಗಲೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ಎಲ್ಲ ಸ್ಥಗಿತ ಆಗ್ಬಿಟ್ಟಿದ್ದಾವೆ. ಕೊರೋನಾ ನಿವಾರಣೆಗೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಈ ಪರಿಸ್ಥಿತಿನಲ್ಲಿ ಸಾಲ ತಗೊಂಡ್ರೆ ಮತ್ತೆ ಬಡ್ಡಿ ಸಮೇತ ತೀರಿಸಬೇಕು, ವಾಪಸ್ ಕೊಡಬೇಕಲ್ಲ. ನಿಮ್ಮ ಜವಾಬ್ದಾರಿನ ರಾಜ್ಯಗಳ ಮೇಲೆ ಯಾಕೆ ಹಾಕ್ತೀರಿ? ನೀವು ಒಪ್ಕೊಂಡಿರೋ ಜವಾಬ್ದಾರಿ ಇದು, ಆ ಜವಾಬ್ದಾರಿ ನಿರ್ವಹಿಸಿ. ನೀವು ನಿಮ್ಮ ಜವಾಬ್ದಾರಿನ ನಿರ್ವಹಿಸಕ್ಕಾಗ್ದೇನೆ ರಾಜ್ಯಗಳ ಮೇಲೆ ದೊಡ್ಡ ಭಾರ ಹಾಕಕ್ಕೆ ಹೊರಟಿದ್ದೀರಿ. ಕೇಂದ್ರ ಸರ್ಕಾರದ ಈ ರೀತಿಯ ಒಂದು ರೀತಿ ರಾಜ್ಯ ಸರ್ಕಾರಗಳಿಗೆ ಒತ್ತಡ ಆಗ್ತಕ್ಕಂಥ ನೀತಿ ಇದೆಯಲ್ಲ, ನೀವು ಸಾಲ ತಗೊಳ್ಳಿ, ತೀರಿಸಿ, ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅನ್ನೋದು ಇದೆಯಲ್ಲ, ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೀನಿ. ನಾನು ಒತ್ತಾಯ ಮಾಡ್ತೇನೆ, ಕೇಂದ್ರ ಸರ್ಕಾರ ಸಾಲನಾರು ಮಾಡಿ, ಬೇರೆ ಏನೇನಾರು ಮಾಡಿ, ಆದರೆ ರಾಜ್ಯಕ್ಕೆ ಕೊಡಬೇಕಾದಂಥ ನ್ಯಾಯಯುತವಾಗಿ ಕೊಡಬೇಕಾದದ್ದು, ಸಂವಿಧಾನಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು. ಆ GST ಪರಿಹಾರವನ್ನು ಕೊಡಿ. ನಿಮಗೆ ದೇಶದ ಜನ ನಿಮ್ಮ ಮಾತು ಕೇಳ್ಕೊಂಡು ಕೇಂದ್ರದಲ್ಲೂ ಒಂದೇ ಪಕ್ಷ ಸರ್ಕಾರ ಇದ್ದರೆ, ರಾಜ್ಯದಲ್ಲೂ ಒಂದೇ ಪಕ್ಷ ಸರ್ಕಾರ ಇದ್ದರೆ ರಾಜ್ಯಗಳಲ್ಲಿ ಸ್ವರ್ಗ ಸೃಷ್ಟಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ನಿಮ್ಮ ನಂಬ್ಕೊಂಡು 25 ಜನ ಗೆಲ್ಲಿಸ್ಕೊಟ್ರು MP ಗಳನ್ನು, ಬೈ ಎಲೆಕ್ಷನಲ್ಲಿ ಗೆಲ್ಲಿಸ್ಕೊಟ್ರು. ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಜನ ನಿಮಗೆ 25 MP ಕಳಿಸ್ಕೊಟ್ರೆ ಕಳೆದ ಚುನಾವಣೆಯಲ್ಲಿ, ಆ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಲ್ಲ. ಇಡೀ ರಾಜ್ಯದ ಜನತೆಗೆ, ಇಡೀ ದೇಶದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಇದು, ವಿಶ್ವಾಸ ದ್ರೋಹ. ಮತ್ತೆ ರಾಜ್ಯಗಳನ್ನು ದಿವಾಳಿ ಅಂಚಿಗೆ ತಳ್ತಕ್ಕಂಥ ಪ್ರಯತ್ನ ಇದೆ. ಇದರಿಂದ ನಾನು ತೀವ್ರವಾಗಿ ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರ ಒಪ್ಕೋಬಾರದು. ಯಾಕಂದ್ರೆ 7 ದಿನದಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಈ ಸಲಹೆಗೆ 7 ದಿನದಲ್ಲಿ ನೀವು ನಿಮ್ಮ ಅಭಿಪ್ರಾಯ ವ್ಯಕ್ತ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ದಮ್ಮಿದ್ರೆ ನೀವು ಸಾಲ ತಗೊಂಡು ಕೊಡಿ ಅಂತ ಕೇಳಬೇಕು ಧೈರ್ಯವಾಗಿ. MP ಹೋಗಿ ನಿಯೋಗ ಹೋಗ್ಬೇಕು, ಮುಖ್ಯಮಂತ್ರಿ ತಗೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು, ನಿಯೋಗ ಕರ್ಕೊಂಡು ಹೋಗ್ಬೇಕು, ಒತ್ತಾಯ ಮಾಡಬೇಕು. ಅಯ್ಯಮ್ಮ ನಿರ್ಮಲಾ ಸೀತಾರಾಮನ್ ಈ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿರೋದು. ಒಂದು ಕಡೆ ನಮ್ಗೆ ಈಗಾಗಲೇ 15ನೇ ಹಣಕಾಸಿನ ಇದರಿಂದ ಮೋಸ ಆಗಿದೆ. ಈ ಅಕ್ಟೋಬರ್ಗೆ ಫೈನಲ್ ರಿಪೋರ್ಟ್ ಕೊಡಬೇಕು. ಸೊ ನಿಮಗೆ GST ಕಾಂಪನ್ಸೇಷನ್ ಕೊಡಲ್ಲ ಅಂತಂದ್ರೆ ಎಲ್ಲೋಗ್ಬೇಕು ರಾಜ್ಯ?
ಈಗ GDP ನೆಲ ಕಚ್ಚಿದೆ ಈಗಾಗಲೇ. ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗಿದೆ ಕೊರೋನಾದಿಂದ. ಮತ್ತೆ ರಾಜ್ಯದಲ್ಲಿ ಮತ್ತೆ ಸಾಲಗಾರರಾದರೆ ರಾಜ್ಯ ಅಭಿವೃದ್ಧಿ ಅಂತೂ ಆಗಲ್ಲ. ಸಾಲ ತಗೊಬಂದು ಸಂಬಳ ತೀರಿಸಬೇಕಾದಂಥ ಸಂಬಳ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಸಾಲ ತಗೊಳ್ಳೋದು ಅಭಿವೃದ್ಧಿ ಕೆಲಸಗಳಿಗೆ, ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ. ಅದಕ್ಕೋಸ್ಕರನೇ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತೇಳಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟು ಹೇಳಿರೋದು. ನಮ್ಮ ಕಾಲದಲ್ಲಿ ಎಲ್ಲ 5 ವರ್ಷಗಳಲ್ಲೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇತ್ತು. GDP 7%ಗಿಂತ ಜಾಸ್ತಿ ಇತ್ತು. ಮತ್ತು ಸಾಲದ ಪ್ರಮಾಣ GDPಯ 25% ಒಳಗಡೆ ಇತ್ತು. ಈಗ ಸಾಲ ಎದ್ವಾ ಜಾಸ್ತಿ ಆಗೋದ್ರಿಂದ ಇಂಟ್ರೆಸ್ಟ್ ಪೇಮೆಂಟು ಮತ್ತು ಪ್ರಿನ್ಸಿಪಲ್ ಪೇಮೆಂಟ್ ರೀಪೇಮೆಂಟು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಡೆವಲಪ್ಮೆಂಟ್ಗೆ ದುಡ್ಡು ಸಿಕ್ಕಲ್ಲ. ರಾಜ್ಯ ಆರ್ಥಿಕ ದಿವಾಳಿ ಆಗ್ತದೆ. ಅಭಿವೃದ್ಧಿನಲ್ಲಿ 10 ವರ್ಷ ಹಿಂದಕ್ಕೆ ಕೊಟ್ಟೋಗ್ಬಿಡ್ತದೆ. ಸರ್ಕಾರ ಅದರಿಂದ ರಾಜ್ಯದ ಹಿತದೃಷ್ಟಿಯಿಂದ ಇದು ಜನದ್ರೋಹ, ವಿಶ್ವಾಸದ್ರೋಹ, ರಾಜ್ಯಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಅಂಥೇಳಿ ಕೇಂದ್ರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಯಡಿಯೂರಪ್ಪನವರು, MP ಗಳೆಲ್ಲ. ಏನು ಅವ್ರಿಗೆ ನನಗೆ ಅರ್ಥನೇ ಆಗೋದಿಲ್ಲ. ರಾಜ್ಯಗಳಿಗೆ ನೀವು ಸಾಲ ತಗೊಳ್ರಿ, ಸಾಲ ತಗೊಂಡು ನಿಮಗೆ ತೊಂದರೆ ಆದದನ್ನು ಸರಿದೂಗಿಸ್ಕೊಳ್ರಿ, ಸಾಲ ತೀರಿಸ್ಕೊಳ್ರಿ ನೀವೇ ಅಂತ ಅನ್ನೋದು. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ತಗೊಳ್ಳಿ ಸಾಲನ, ಸಾಲ ತಗೊಂಡು ಕೊಡಲಿ, ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಒಪ್ಕೊಂಡಿಲ್ವಾ GST ಕೌನ್ಸಿಲ್ನಲ್ಲಿ? ಕಾನೂನು ತಿದ್ದುಪಡಿ ಆಗಿಲ್ವ? ಅದಕ್ಕೋಸ್ಕರ ನಿಮಗೆ ಕಾನೂನಿಗೂ ಗೌರವ ಇಲ್ಲ, ರಾಜ್ಯಗಳ ಅಭಿವೃದ್ಧಿ ಬಗ್ಗೆನೂ ಕೂಡ ಕಾಳಜಿ ಇಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ ಕೇಂದ್ರದಲ್ಲಿದೆ. ಇಲ್ಲಿ ಹೇಡಿ ಸರ್ಕಾರ ಇಲ್ಲಿ ಇದೆ, ರಾಜ್ಯಗಳಲ್ಲಿ ಇದ್ದಾವೆ. ಇದು ಹೇಡಿತನ ಆಗುತ್ತೆ. ಸೊ ಇದು ಸ್ಪಷ್ಟವಾಗಿ ನಾನು ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸ್ತೇನೆ. ಮತ್ತೆ ಅದರ ತೀರ್ಮಾನ ಬದಲಾವಣೆ ಮಾಡ್ಕೋಬೇಕು, ಸಾಲ ತಗೊಂಡು ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರಮುಖವಾಗಿ ಬಿಜೆಪಿಯೇತರ ಸರ್ಕಾರಗಳು ನೇರವಾಗಿ ಹೇಳಿದ್ರು ಇಲ್ಲ ನೀವೇ ಕೊಡಬೇಕು ಅಂತ. ಅದು ನಮ್ಮ ರಾಜ್ಯದ ಬೊಮ್ಮಾಯಿ ಏನು ಭಾಗಿಯಾಗಿರಲಿಲ್ಲ, ಅವ್ರು ನೇರವಾಗಿ ಎಲ್ಲೂ ಕೂಡ ಹೇಳಿಲ್ಲ ಅಂತ ಒಂದು ಮಾಹಿತಿ. ಯಾರು GST ವಿಡಿಯೋ ಕಾನ್ಫರೆನ್ಸ್ ಅದರ ಪತ್ರಿಕೆಗಳಲ್ಲೆಲ್ಲ ಬಂದಿರೋ ಸುಳ್ಳು ಅಂತ ಹೇಳಿ, ನಿರ್ಮಲಾ ಸೀತಾರಾಮನ್ ಹೇಳದಂಥ ಹೇಳಿಕೆ ಸುಳ್ಳು ಬಂದಿರೋದು ಪತ್ರಿಕೆಯಲ್ಲಿ. ಮತ್ತು ಹೇಳಿದಾರ ಹಂಗಂತ ಮತ್ತೆ ಕೊಡ್ತೀವಿ ಅಂತ ಹೇಳಿದಾರಂತ, ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರ. ಮತ್ತೆ 2 ಆಪ್ಷನ್ ಕೊಟ್ಟಿದ್ದಾರೆ. ಆ 2 ಆಪ್ಷನ್ಗಳು ಕೂಡ ಒಪ್ಕೊಳ್ಳೋ ಅಂತವಲ್ಲ. ಈ ಕಾಂಗ್ರೆಸ್ಸೇತರ ಸರ್ಕಾರ ಅಲ್ಲ, BJPಯೇತರ ಸರ್ಕಾರಗಳು, ಅಲ್ಲೇ ಮುಖ್ಯಮಂತ್ರಿಗಳು, ಹಣಕಾಸಿನ ಮಂತ್ರಿಗಳು ವಿರೋಧ ಮಾಡಿದ್ದಾರೆ ಅಲ್ಲೇನೆ ತೀವ್ರವಾಗಿ. ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವಳು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಆಕ್ಟ್ ಆಫ್ ಗಾಡ್ ಅಂತ ಹೇಳಿದ್ದಾರೆ. ಇದು ನಮ್ಮ ಕೈಲಿಲ್ಲ ನಿಯಂತ್ರಣ ಮಾಡಲಿಕ್ಕೆ. ಆಕ್ಟ್ ಆಫ್ ಗಾಡ್ ಲಾನಲ್ಲಿ ಬರ್ತದೆ ಇದು, ಆಕ್ಟ್ ಆಫ್ ಗಾಡ್ ಅಂತ. ಲಾಪ್ ತಾಟ್ನಲ್ಲಿ ಬರ್ತದೆ.
ಆಮೇಲೆ ಎರಡನೇ ವಿಚಾರ, ಈ ವರ್ಷವೂ ಪ್ರವಾಹ ಬಂದಿದೆ. ಸುಮಾರು 56 ತಾಲೂಕುಗಳಲ್ಲಿ ಪ್ರವಾಹ ಬಂದಿದೆ. ಸುಮಾರು 1,000 ಹಳ್ಳಿಗಳಿಗೆ ಹಾನಿಯಾಗಿದೆ. ಸುಮಾರು 1,00,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಮನೆಗಳು ನಾಶ ಆಗಿದ್ದಾವೆ, ದನಕರುಗಳು ಸತ್ತಿದ್ದಾವೆ. ಸರ್ಕಾರನೇ ಸುಮಾರು 4,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದೆ. 4,000 ಕೋಟಿ. ಹಿಂದೆನೂ ಕೂಡ ಸರಿಯಾಗಿ ಪರಿಹಾರ ಕೊಡಲಿಲ್ಲ. ಬರೀ 1,800 ಕೋಟಿ ಚಿಲ್ಲರೆ ಎಷ್ಟ ಕೊಟ್ಟರು, 1,869 ಕೋಟಿನ ಎಷ್ಟ ಕೊಟ್ಟರು. 31,000 ಕೋಟಿ ಕೇಳಿದರು, 35,000 ಕೋಟಿ ಕೇಳಿದರು. ಬಂದದು ಬರೀ 1,800 ಕೋಟಿ ಅಷ್ಟೇ. 35,000 ಕೋಟಿ ಕೇಳಿ ಕಳೆದ ಸಾರಿನಲ್ಲೇ ಇನ್ನೂ ಮನೆಗಳ ಪರಿಹಾರ ಕೊಟ್ಟಿಲ್ಲ. ಕೆಲವು ಹಳ್ಳಿಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಿಲ್ಲ. ಬಾದಾಮಿ ಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳನ್ನೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಮಾಡಿಲ್ಲ. ಇನ್ನು ಪಾಪ ತಗಡಿನ ಸೆಡ್ನಲ್ಲೇ ಇದ್ದಾರೆ ಭಾಳ ಜನ. ಇನ್ನು ಶಾಲಾ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಿಲ್ಲ. ಶಾಲೆಗಳು ಇವಷ್ಟು ಕೂಡ ದೇವಸ್ಥಾನದಲ್ಲಿ ಬೇರೆ ಬೇರೆ ತಗಡಿನ ಶೆಡ್ಗಳಲ್ಲಿ ನಡೀತಾ ಇದ್ದಾವೆ. ಮತ್ತೆ ಈ ವರ್ಷ ಪ್ರವಾಹ ಬಂದಿದೆ. ಯಡಿಯೂರಪ್ಪನವರು ಎಂಥದ್ದು ಏರಿಯಲ್ ಸರ್ವೆ ಮಾಡಿದ್ದಾರೆ, ಹೆಲಿಕಾಪ್ಟರ್ ಕೂತ್ಕೊಂಡು ನೋಡ್ಕೊಂಡು ಬಂದಿದ್ದಾರೆ. ಆಯ್ತಪ್ಪ, ಯಡಿಯೂರಪ್ಪನವರು ಹೆಲಿಕಾಪ್ಟ್ರಲ್ಲಿ ಹೋದರು, 4-5 ಜಿಲ್ಲೆಗಳು ನೋಡ್ಕೊಂಡು ಬಂದರು ಅಂತಲೇ ಇಟ್ಕೊಳ್ಳೋಣ. ಬೇರೆ ಮಂತ್ರಿಗಳೇನು ಮಾಡ್ತಾ ಇದ್ದಾರೆ? ಜಿಲ್ಲಾ ಮಂತ್ರಿಗಳೇನು ಮಾಡ್ತಾ ಇದ್ದಾರೆ? ಕಂದಾಯ ಮಂತ್ರಿ ಏನು ಮಾಡ್ತಾ ಇದ್ದಾರೆ? ಅವರು ಹೋಗಿ ಜನರ ಕಷ್ಟ ಸುಖ ಕೇಳಬೇಕೋ ಬೇಡ? ಅವ್ರಿಗೇನು ನಷ್ಟ ಆಗಿದೆ ಅಂತ ಕೇಳಬೇಕೋ ಬೇಡ? ಆ ಪರಿಹಾರ ಕೊಡಬೇಕೋ ಬೇಡ? ಅಶೋಕ ಎಂಥದ್ದು ಅವರು ಕಂದಾಯ ಮಂತ್ರಿ, ಕೇಂದ್ರದಿಂದ ಕೇಳಿದ್ದೀವಿ ದುಡ್ಡು, ಅವ್ರ ಟೀಮ್ ಬರ್ತದೆ, ಅವ್ರು ಕೊಡ್ತಾರೆ ಹಂಗೆ ಅಂತ ಏನು ಹೇಳ್ತಾರೆ. ಅಧಿಕಾರಿಗಳು ಒಂದು ಹೇಳ್ತಾರೆ, ಕಂದಾಯ ಮಂತ್ರಿ ಒಂದು ಹೇಳ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಹಣಕಾಸಿನ ಮಂತ್ರಿ ಹತ್ರ, ನರೇಂದ್ರ ಮೋದಿ ಅವ್ರ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಪರಿಹಾರ ತರಬೇಕು. ಹಿಂದೆಲ್ಲ ನಾವು ಹಾಗೆ ಮಾಡ್ತಿದ್ದೋ. ಪ್ರಧಾನಮಂತ್ರಿಗೆ ಹೋಗಿ ಮನವಿ ಕೊಡ್ತಿದ್ದೋ, ಹೋಮ್ ಮಿನಿಸ್ಟ್ರಿಗೆ ಹೋಗಿ ಮನವಿ ಕೊಡ್ತಿದ್ದೋ, ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಿ ಮನವಿ ಕೊಡ್ತಿದ್ದೋ. 1 ಸಾರಿ ಅಲ್ಲ, 2 ಸಾರಿ 3 ಸಾರಿ ಹೋಗಿ ಭೇಟಿ ಮಾಡ್ತಿದ್ದೋ. ಇವರು ಪ್ರಧಾನಮಂತ್ರಿ ಭೇಟಿ ಮಾಡೋಕ್ಕೆ ಹೆದರ್ಕತ್ತಾರೆ ಇವರು. ಪುಕ್ಕನ ಸರ್ಕಾರ. ಮತ್ತು ಪ್ರವಾಹ ಪೀಡಿತರಿಗೆ ಪರಿಹಾರ ಕೊಡೋದ್ರಲ್ಲಿ ಸರ್ಕಾರ ಎಡವಿದೆ. ಕೂಡಲೇ ಹಾನಿಯಾಗಿರ್ತಕ್ಕಂಥದ್ದನ್ನು ಸರ್ವೆ ಮಾಡಿಸಿ
ಹಾನಿ ಎಷ್ಟಾಗಿದೆ, ನಷ್ಟ ಎಷ್ಟಾಗಿದೆ, ಅದರ ರಿಪೋರ್ಟ್ ತರಿಸ್ಕೊಂಡು ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ರೆ ಸರಿಯಾಗಿ ಉತ್ತರ ಕೊಡಲ್ಲ. ನಾನು ಕಳೆದ ಸಾರಿ ಪ್ರವಾಹ ನಷ್ಟದ ಬಗ್ಗೆ ಬಹಳ ದೀರ್ಘವಾಗಿ ಹೇಳಿದ್ದೆ, ಅಂಕಿಅಂಶಗಳ ಸಮೇತ. ಅವ್ರು ನಮ್ಮ ಮಾತುಗಳು ಕೇಳಿಸ್ಕೊಳ್ಳೇ ಇಲ್ಲ. ಈಗಲೂ ಮತ್ತೆ ಅಸೆಂಬ್ಲಿ ಕರೆದವ್ರು 21ನೇ ತಾರೀಕಿಗೆ ಕರೆದಿರ್ಬೇಕಲ್ಲ, 21ಕ್ಕೆ ಅಲ್ಲಿ ಮತ್ತೆ ಇದನ್ನು ಪ್ರಸ್ತಾಪ ಮಾಡೇ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಅಷ್ಟರೊಳಗಡೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪರಿಹಾರದ ಹಣ ಪಡೆದು ಸಂತ್ರಸ್ತರಿಗೆ ಪರಿಹಾರ ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಮೂರನೇದು, ಅನಗತ್ಯವಾಗಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ವಿಳಂಬ ಮಾಡಿತು. ಕೂಡಲೇ ಕ್ರಮ ತಗೊಂಡಿದ್ರೆ ಸಂಗೊಳ್ಳಿ ರಾಯಣ್ಣ ವರ್ಸಸ್ ಶಿವಾಜಿ, ಕನ್ನಡಿಗರು ವರ್ಸಸ್ ಮರಾಠಿಗರು, ಈ ಥರದ ಸನ್ನಿವೇಶ ನಿರ್ಮಾಣ ಆಯ್ತಿರಲಿಲ್ಲ. ನಾನು ಕೂಡ ರಮೇಶ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಜಾರಕಿಹೊಳಿ 2 ಸಾರಿ ಮಾತಾಡಿದೆ. ಸ್ವಲ್ಪ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಡಿಸ್ಪ್ಯೂಟ್ ಮಾಡದೆ ಒಂದು ದುರಂತ ಪ್ರತಿಮೆ ಸ್ಥಾಪನೆ ಮಾಡೋಕ್ಕೆ. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ದೇಶಪ್ರೇಮಿ. ಕಿತ್ತೂರು ರಾಣಿ ಚೆನ್ನಮ್ಮನವರ ಸಂಸ್ಥಾನದಲ್ಲಿ ಸೈನಿಕನಾಗಿ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಗಲ್ಲಿಗೇರಿದವನು. ಅದು ಯುವಕರಿಗೆ, ಮುಂದಿನ ಪೀಳಿಗೆಗೆ ಸ್ಫೂರ್ತಿ. ಅವರು ಕೂಡಲೇ ಕ್ರಮ ತಗೋಬೇಕಾಗಿತ್ತು. ಈ ನಿನ್ನೆ ಮಾಡಿದ ಕೆಲಸನ ಮೊದಲೇ ಮಾಡ್ಬೋದಾಗಿತ್ತಲ್ಲ. ಮರಾಠಿಗರನ್ನ, ಕನ್ನಡದವ್ರನ್ನ ಕರೆದು, ಕನ್ನಡ ಸಂಘಟನೆಗಳನ್ನೆಲ್ಲ ಕರೆದು ಮಾತಾಡಿ ಒಂದು ತೀರ್ಮಾನ ಮಾಡೋದನ್ನು ಮೊದಲೇ ಮಾಡ್ಬೋದಾಗಿತ್ತು. ಇವರು ವಿಳಂಬ ಮಾಡೋದ್ರಿಂದ ಆ ರೀತಿ ಒಂದು ಕಹಿ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಸದ್ಯ ಈಗ ಪ್ರತಿಮೆ ಎಂಥದ್ದು, ಎಂಥ ಏರಿಯಾ, ಪೀರನ್ವಾಡಿನಲ್ಲಿ ಅಲ್ಲೇ ಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನ ತಗೊಂಡಿರೋದು ಸ್ವಾಗತಾರ್ಹವಾದದ್ದು. ಮತ್ತೆ ಪಕ್ಕದಲ್ಲೇ ಶಿವಾಜಿ ಪ್ರತಿಮೆ ಇದೆ. ಶಿವಾಜಿನೂ ಈ ದೇಶದಲ್ಲಿ ಒಬ್ಬ ದೇಶಭಕ್ತ. ಇವರು ಸಂಗೊಳ್ಳಿ ರಾಯಣ್ಣ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದವನು. ಸ್ವಾತಂತ್ರ್ಯಕ್ಕೋಸ್ಕರ. ಅಂಥ ವ್ಯಕ್ತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡಬಾರ್ದು. ಯಾವುದೇ ಸರ್ಕಾರ ಸಂಘರ್ಷ ಆಗಲಿಕ್ಕೆ ಅವಕಾಶ ಮಾಡಿಕೊಡಕೂಡದು. ಸರ್ಕಾರದ ವಿಳಂಬ ಧೋರಣೆನೇ ಇದಕ್ಕೆ ಕಾರಣ. ಮತ್ತೆ ಈ ಹೋರಾಟದಲ್ಲಿ ಕೆಲವು ಕನ್ನಡಿಗರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ, ಮರಾಠಿಗರ ಮೇಲೆ ಹಾಕಿದ್ದಾರೆ. ಅವುಗಳನ್ನು ವಾಪಸ್ ತಗೋಬೇಕು ಅಂತಲೂ ಕೂಡ ಒತ್ತಾಯ ಮಾಡ್ತಾರೆ.
ಮತ್ತೊಂದು ಡಿಜೆಡಿ ಪ್ರಕರಣ ಸಂಬಂಧಪಟ್ಟ ಆ? ಡಿಜೆಡಿ ಸಂಚು ಅಂತ ಹೇಳಿದ್ರು ಸರ್ ಟಿ ರವಿ ಆ? ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋದಕ್ಕೋಸ್ಕರ ರಾಯಣ್ಣನ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಜೆಡಿಗೂ ಈ ಪ್ರಕರಣಕ್ಕೂ ನಾವ್ಯಾರು ಹೋರಾಟ ಮಾಡಿಲ್ಲ. ಅಲ್ಲಿ ಭಾಗದ ಜನರು ಹೋರಾಟ ಮಾಡಿದ್ದಾರೆ, ಆ ಭಾಗದ ಕನ್ನಡ ಸಂಘಟನೆಗಳು ಹೋರಾಟ ಮಾಡಿದ್ದಾವೆ. ಇದಕ್ಕೆ ರಾಜಕೀಯ ಬಣ್ಣ ಕೊಡಬೇಕಾದಂಥ ಅಗತ್ಯ ಇಲ್ಲ. ಅಲ್ಲಿ ಜನರು, ಸ್ಥಳೀಯ ಜನರು ಇವತ್ತಿನಿಂದ ಅಲ್ಲ, ಭಾಳ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಆಗಬೇಕು ಅಲ್ಲಿ ಅಂತ ಹಾಕಿದ್ದನ್ನು ತೆಗೆದಾಕ್ಬಿಟ್ಟಿದ್ರು. ಮತ್ತೆ ಇವ್ರ ಕೈಲಾಗಲಿಲ್ಲ, ಸರ್ಕಾರದ ಕೈಲಾಗಲಿಲ್ಲ. ಅವರೇ ಕನ್ನಡ ಸಂಘಟನೆಗಳು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಪ್ರತಿಷ್ಠಾಪನೆ ಮಾಡಿದ್ರು. ಈಗ ವಿಧಿ ಇಲ್ಲೇನ ಅದು ಒಪ್ಕೊಂಡಿದ್ದಾರೆ ಅಷ್ಟೇ. ಅದರಿಂದ ಟಿ ರವಿ ರಾಜಕೀಯ ಬಣ್ಣ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅವರು ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್, ಸ್ವಲ್ಪ ಜವಾಬ್ದಾರಿಯಿಂದ ಹೇಳಿಕೆ ಕೊಡೋದು ಒಳ್ಳೆಯದು. ಅವರು ಇನ್ನೂ ಮಂತ್ರಿ ಅಂತ ಅನ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಏನು ಡಿ.ಜೆ ಹಳ್ಳಿ, ಕೆ.ಜಿ ಹಳ್ಳಿ, ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು. ಹಾಂ ಸರ್ ರಾಯಣ್ಣ ಬ್ರಿಗೇಡ್ ಕಟ್ಕೊಂಡು ರಾಜಕಾರಣ ಮಾಡಿದ್ರು, ಅಧಿಕಾರನ ತಗೊಂಡ್ರು. ನಿನ್ನೆವರೆಗೂ ಏನು ಗೊತ್ತಾ ಈ ಬಗ್ಗೆ ಮಾತಾಡಿರ್ಲಿಲ್ಲ. ನಿನ್ನೆ ಹೇಳಿದ್ರು ಇವತ್ತು ಹೋಗಿ ಏನು ಬೆಳಗಾವಿಗೆ ಹೋಗ್ತೀವಿ. ಯಾವತ್ತು? ನೆನ್ನೆ ಲಾಠಿ ಚಾರ್ಜ್ ಆಗಿತ್ತು. ಅದು ನೋಡಿದೆ, ಅದನ್ನೇ ಅದು ಖಂಡಿಸಿದ್ದೀನಿ ನಾನು ಆಲೇ ನೆನ್ನೆ. ಅಖಂಡ ಶ್ರೀನಿವಾಸ ಮೂರ್ತಿ ತಮ್ಮನ್ನು ಭೇಟಿ ಆಗಿದ್ರು ಡಿಜೆಡಿ ಪ್ರಕರಣ ಸಂಬಂಧಪಟ್ಟ. ಇದು ಒಂದು ಸಾರಿ ಇಲ್ಲ, ನಾನು 2-3 ಸಾರಿ ಭೇಟಿ ಮಾಡಿದೆ, ಮಾತಾಡಿದ್ದೆ ಫೋನ್ನಲ್ಲಿ. ಇವತ್ತು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೀನಿ. ನಾನು ಕ್ವಾರಂಟೈನಲ್ಲಿ ಇರೋದ್ರಿಂದ ಭೇಟಿ ಆಗಿರಲಿಲ್ಲ. ಇವತ್ತು ಭೇಟಿ ಮಾಡಿದ್ದೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವಾಗ ಸರ್? ಇನ್ನೊಂದು 2-3 ದಿನದೊಳಗಡೆ ಹೋಗ್ತೀನಿ. ಡಿಜೆಡಿಗೆ ಸರ್ ಕಾಂಗ್ರೆಸ್ ಕಾರ್ಪೊರೇಟರ್ಗಳೇ ಇದಕ್ಕೆ ಕಾರಣ ಅಂತ ಗೊತ್ತಿಲ್ಲ, ಇನ್ನೂ ತನಿಖೆ ನಡೀತಾ ಇದೆ. ನೋಡ್ರಿ, ಸರ್ಕಾರದ ಮಂತ್ರಿಗಳು ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾರೆ. ಅವರು ಸರ್ಕಾರದಲ್ಲಿರೋರು. ಅವ್ರು ಹೇಳ್ತಕ್ಕಂಥ ಮಾತುಗಳು ತನಿಖೆ ಮೇಲೆ ಪರಿಣಾಮ ಬೀರ್ತವೆ. ಅವರು ಸತ್ಯ ಗೊತ್ತಿದ್ರೆ ಅಲ್ಲಿ ಹೇಳಬೇಕು, ತನಿಖೆ ಮಾಹಿತಿ ಇದ್ದರೆ ಅಲ್ಲಿ ಕೊಡಬೇಕು, ತನಿಖೆ ಮಾಡೋ ಸಂಸ್ಥೆಗೆ ಕೊಡಬೇಕು. ಅದು ಬಿಟ್ಬಿಟ್ರು ಯಾವುದೋ ಸಂಸ್ಥೆ ಜವಾಬ್ದಾರಿ, ಈ ಸಂಸ್ಥೆ ಜವಾಬ್ದಾರಿ, ಈ MLA ಜವಾಬ್ದಾರಿ, ಇವು ಆ ಥರ ಹೇಳ್ಬಾರ್ದು. ರಾಜಕೀಯವಾಗಿ ಮಾತಾಡೋದು ಬಿಡಬೇಕು. ಇದನ್ನು, ಈ ಘಟನೆನ ನಾನು ಖಂಡಿಸಿದ್ದೀನಿ. ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ದಾಳಿ ಆದದ್ದು, ಬೆಂಕಿ ಹಾಕಿದ್ದು, ಅದನ್ನು ಕೂಡ ಖಂಡಿಸಿದ್ದೀನಿ ನಾನು. ಪಾಪ ಅಲ್ಲಿ ಶ್ರೀನಿವಾಸ ಮೂರ್ತಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ವೋಟ್ ತಗೊಂಡು ಗೆದ್ದಿರೋದು ಕಳೆದ ಸಾರಿ. ಜನರ ಪ್ರೀತಿ ವಿಶ್ವಾಸ ಇಲ್ಲದ್ರೆ ಅಷ್ಟು ವೋಟ್ ತಗೊಂಡು ಗೆಲ್ಲಕ್ಕಾಯ್ತಿತ್ತ? ಅದಕ್ಕೆ ನಾನು ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು. ಯಾರೇ ಇದರ ಹಿಂದ್ಗಡೆ ಇರಲಿ, ಯಾವ ಪಕ್ಷ ಇರಲಿ, ಯಾವ ಪಕ್ಷದವರೇ ಇರಲಿ, ಅದನ್ನು ನೋಡಕ್ಕೆ ಹೋಗಬಾರ್ದು. ಯಾರು ತಪ್ಪು ಮಾಡಿದ್ರು ತಪ್ಪೇ. ಅದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಲ್ಲಿ ಸೌಹಾರ್ದ ವಾತಾವರಣ ನಿರ್ಮಾಣ ಆಗಬೇಕು. ಇದ್ರ ಕಡೆ ಗಮನ ಕೊಡಬೇಕು ಪೊಲೀಸ್ನವರು ಮತ್ತು ಸರ್ಕಾರ. ಸರ್ಕಾರ ತ್ವರಿತವಾಗಿ ಕ್ರಮ ತಗೊಂಡಿದ್ರೆ ಪೊಲೀಸ್ ಸ್ಟೇಷನ್ ಮೇಲೆ ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೇನು ಇವತ್ತು ಹಾನಿಯಾಗಿದೆ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತು.
ಇವ್ರ ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು? ಕೇಸ್ ಕೊಟ್ಟ ತಕ್ಷಣ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ರಿಜಿಸ್ಟರ್ ಮಾಡ್ಕೊಂಡು ಕೂಡಲೇ ಕಾರ್ಯೋನ್ಮುಖರಾಗಿದ್ದರೆ ಈ ಅನಾಹುತ ಎಲ್ಲ ತಪ್ಪಿಸಲಿಕ್ಕೆ ಸಾಧ್ಯ ಆಯ್ತಿತ್ತು. ನಾನೀಗ ತನಿಖೆ ಹಂತದಲ್ಲಿರೋದ್ರಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನಾನು ಸೋಮವಾರ ಅಥವಾ ಮಂಗಳವಾರ, ಇವತ್ತು ಯಾವಾರ ಶನಿವಾರನ, ಅಲ್ಲಿ ಹೋಗ್ತೀನಿ. ನಾನು ಕಮಿಷನರ್ಗೂ ಮಾತಾಡಿದ್ದೆ, 2 ಸಾರಿ 3 ಸಾರಿ ಮಾತಾಡಿದ್ದೆ ಕಮಿಷನರಿಗೆ. ಅವ್ರಿಗೂ ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋದು ಮತ್ತು ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥದ್ದನ್ನು ಮಾಡ್ತೀನಿ. ಸರ್, ನಿಮ್ಮ ಪಕ್ಷದ ಜಮೀರ್ ಅಹಮದ್ ಖಾನ್ ಅವರು ಏನು ಪೊಲೀಸರು ಗುಂಡೇಟಿಗೆ ಬಲಿಯಾದ್ರಲ್ಲ, ಅವರೆಲ್ಲ ಅಮಾಯಕರು ಅಂತ ನೇರವಾಗಿ ಹೇಳ್ತಿದ್ರು ಸರ್. ಅಮಾಯಕರು ತಪ್ಪಿತಸ್ಥರು ಗೊತ್ತಿಲ್ಲ ನಮಗೆ. ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅವ್ರ ಅಮಾಯಕರ. ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಬಡವರು ಅನ್ನೋ ಕಾರಣಕ್ಕೋಸ್ಕರ ಪರಿಹಾರ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಮಾಯಕರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಬಡ ಕುಟುಂಬದಿಂದ ಬಂದಿದ್ದಾರೆ, ಅದಕ್ಕೋಸ್ಕರ ಪರಿಹಾರ ಕೊಡ್ತೀನಿ ಅಂತ ನನಗೆ ಹೇಳಿದ್ದು. ದಟ್ ಈಸ್ ವಾಟ್ ಈ ಟೋಲ್ಡ್ ಮೀ. ಏನಪ್ಪ ಶ್ರೀನಿವಾಸ್ ಮೂರ್ತಿ? ಹಾಂ, ಅವ್ರು ಯಾರು? ನಾನು ಅವ್ರ ಮೇಲೆ ಕ್ರಮ ತಗೊಳ್ಳಿರಿ, ಯಾರೇ ಆಗಿರಲಿ. ಈಗ ಕೊಟ್ಟಿರೋದು ಸತ್ತೋದವ್ರಿಗೆ ಅಲ್ವಾ, ಬದುಕಿರೋರಿಗೆಲ್ಲ ಪರಿಹಾರ ಕೊಟ್ಟಿರೋದು. ಸತ್ತೋದವ್ರ ಮೇಲೆ ಏನು ಕ್ರಮ ತಗೊಂಡ್ಯಾ? ಅದು ಮಾಡ್ಕೊಳ್ಳಪ್ಪ. ಹಂಗೆ ಅವ್ರು ತಪ್ಪಿತಸ್ಥರು ಅಂದ್ರೆ ಮಾಡ್ಕೊಳ್ಳಿ, ಏನಾದ್ರು ಮಾಡಲಿ. ಕಾನೂನು ಪ್ರಕಾರ ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಮಾಡಲಿ. ವಿ ಹ್ಯಾವ್ ನೋ ಒಬ್ಜೆಕ್ಷನ್. ನಾನು ಪತ್ರನೂ ಬರೆದಿದ್ದೀನಿ ಚೀಫ್ ಮಿನಿಸ್ಟ್ರಿಗೆ. ಈಗ ನಿಮಗೆ ರಿಪೋರ್ಟ್ ಸಿಕ್ತಾ? ತನಿಖಾ ರಿಪೋರ್ಟು, ತನಿಖಾ ರಿಪೋರ್ಟ್ ನಿಮಗೆ ಸಿಕ್ಕಿದೆಯೇನ್ರಿ? ನಾನು ನಿನ್ನೆ ಕೊಟ್ಟಿದ್ರು ಸರ್. ಸಂಪತ್ ರಾಜ್ ಅವರು ಇದರ ಹಿಂದೆ ಕೈವಾಡ ಇದೆ, ಅವರ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋಕೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ನೇರವಾಗಿ ಹೇಳಿದ್ರು ಸರ್. ತನಿಖಾ ಸಂಸ್ಥೆ ಅಲ್ಲ ಇವರು, ಹೋಮ್ ಮಿನಿಸ್ಟ್ರು ಅಲ್ವಾ? ಅವ್ರ ಹೇಳಿಕೆ ಮೇಲೆ ಶಿಕ್ಷೆ ಕೊಡೋಕ್ಕಾಗತ್ತಾ ಯಾರಿಗಾದ್ರೂ? ಅವ್ರಿಗೇನಾರ ಸಾಕ್ಷ್ಯ ಇದ್ರೆ ಯಾರು ತನಿಖೆ ಮಾಡ್ತಾರೆ ಅವರು ಕೊಡ್ಲಿ. ನನಗೆ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಈಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಐ ಡು ನಾಟ್ ನೋ. ಒಟ್ಟಿಗೆ ನಾನೇನು ಹೇಳ್ತೀನಿ ಅಂದರೆ, ಇಡೀ ಪ್ರಕರಣವನ್ನು, ಇಡೀ ಘಟನೆಯನ್ನು ಖಂಡಿಸ್ತೇನೆ. ನಂಬರ್ 1. ನಂಬರ್ 2, ನಿಷ್ಪಕ್ಷಪಾತವಾದ ತನಿಖೆ ಆಗಲಿ. ನಂಬರ್ 3, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಮತ್ತು ಶ್ರೀನಿವಾಸ ಮೂರ್ತಿಗೆ ನ್ಯಾಯ ಸಿಕ್ಕಲಿ. ನಾನು ಹೇಳಿದ್ದೆ ಅವರಿಗೆ ಪ್ರೊಟೆಕ್ಷನ್ ಎಲ್ಲ ಕೊಡಬೇಕು. ವೈಯಕ್ತಿಕವಾಗಿ ಕಮಿಷನರಿಗೆ 2 ಸಾರಿ ಫೋನ್ ಮಾಡಿ ಹೇಳಿದ್ದೆ. ಅವ್ನು ಕಮಿಷನರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ ಸರ್ ಅಂತ ಹೇಳಿದ್ದಾರೆ. ಸೊ ನಿಷ್ಪಕ್ಷಪಾತ ತನಿಖೆ ಆಗಲಿ, ತ್ವರಿತವಾಗಿ ಮಾಡಲಿ, ತನಿಖೆನ ಫಾಸ್ಟಾಗಿ ಮಾಡಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಲಿ. ನಾವು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಪತ್ರನೂ ಬರೆದಿದ್ದೀನಿ ನಾನು, ಅದರಲ್ಲಿ ಹೇಳಿದ್ದೀನಿ ನ್ಯಾಯಾಂಗ ತನಿಖೆ ಆಗಲೇಬೇಕು ಬೈ ಎ ಸಿಟ್ಟಿಂಗ್ ಜಡ್ಜ್ ಅಂತ. ಇಷ್ಟೆಲ್ಲ ಆಗೋಕ್ಕೂ ಮುಂಚೆನೆ ನೀವು ಹೇಳ್ದಂಗೆ ಅದೇನೋ ಗಾಂಜಾ ಕೇಸು, ಇದಕ್ಕೆ ಲಿಂಕ್ ಕೊಡೋದು, ಈ ರೀತಿ ಲಿಂಕ್ ಕೊಡೋ ಕೆಲಸಗಳನ್ನ ದಟ್ ಈಸ್ ಎ ಡಿಫರೆಂಟ್ ಇನ್ಸಿಡೆಂಟ್. ದಿಸ್ ಇಸ್ ಎ ಡಿಫರೆಂಟ್ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ. ಅದು ಗಾಂಜಾ ಕೇಸ್ ಇದ್ದರೆ ಅವ್ರ ಮೇಲೆ ಇನ್ವೆಸ್ಟಿಗೇಟ್ ಮಾಡಲಿ, ಕ್ರಮ ತಗೊಳ್ಳಿ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳಿ. ವಿ ಹ್ಯಾವ್ ನೋ ಒಬ್ಜೆಕ್ಷನ್. ಪಾದರಾಯನಪುರ ಗಲಾಟೆ ಅಲ್ಲೂ ಕೂಡ ಗಾಂಜಾ ವಿಚಾರ ಸಂಬಂಧಪಟ್ಟಂತೆ ಅದು ಆಯ್ತಪ್ಪ. ಹಂಗಿದ್ರೆ ಯುವಕರೇ ಈ ರೀತಿ ಗಲಾಟೆ ಮಾಡಿ ಆಯಿತು. ಗಾಂಜಾ ಮಾರಾಟ ನಡೀತಾ ಇದ್ರೆ ಅದಕ್ಕೆ ಯಾರು ಜವಾಬ್ದಾರರು? ಯಾರಯ್ಯ ಜವಾಬ್ದಾರರು? ಮತ್ತೆ ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಏನೇನೋ ಹೇಳಕ್ಕೆ ಹೋಗಬಾರದು. ಗಾಂಜಾ ಮಾರಾಟ ಮಾಡೋದು ಅಫೆನ್ಸ್ ಅಲ್ವಾ? ಗಾಂಜಾ ಸೇವನೆ ಮಾಡೋದು ಅಫೆನ್ಸ್ ಅಲ್ವಾ? ಅದಕ್ಕೆ ಅವಕಾಶ ಕೊಟ್ಟರವ್ರು ಯಾರು?
ಸರ್ಕಾರದ ಫೇಲ್ಯೂರ್ ಅದು. ಇನ್ನೇನಾದ್ರು ಇದೆಯಾ? ಪರಿಹಾರದ ವಿಚಾರದಲ್ಲಿ ಇರಪ್ಪ ಸರ್, ಜಮೀರ್ ಅಹಮದ್ ಖಾನ್ ಬಹಳ ಜನರಿಗೆ ಪರಿಹಾರ ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಆದರೆ ಈ ಸಂದರ್ಭದಲ್ಲಿ ಯಾಕೆ ಹೆಚ್ಚು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಆ ಘಟನೆಯಲ್ಲಿ ಅವರು ಕೂಡ ಅವರು ಕೂಡ ಆ ಸ್ಥಳದಲ್ಲಿದ್ದರು ಅಂಥವ್ರಿಗೆ ನೀವು ಪರಿಹಾರ ಕೊಟ್ಟರೆ ಏನು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ನಾನು ಅವನ ಜೊತೆ ಡೀಟೇಲ್ ಆಗಿ ಮಾತಾಡಿಲ್ಲ. ನನಗೆ ಹೇಳಿದ್ದು ಸತ್ತವ್ರ ಕುಟುಂಬಗಳಿಗೆ ಹೋಗಿದ್ದೆ ಸರ್, ಅವರು ಬಡವರಿದ್ದರು, ಅದಕ್ಕೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಅಷ್ಟೇ ಹೇಳಿದ್ದು. ನನಗೆ ಅವನು ಅವತ್ತು ಘಟನೆ ನಡೆದಾಗ ಹೋಗಿದ್ದಾನೆ ಅಲ್ಲಿಗೆ, ಶ್ರೀನಿವಾಸ ಮೂರ್ತಿಗೂ ಗೊತ್ತು. ಘಟನೆ ಹೋಗಿದ್ದು ಪ್ರಯತ್ನ ನಿಲ್ಸಕ್ಕೆ ಪ್ರಯತ್ನ ಮಾಡವನೆ ಪಾಪ, ತಡೆಗಟ್ಟಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾನೆ. ಕೈನೂ ಅದೇನೋ ಬ್ಯಾಂಡೇಜ್ ಕಟ್ಕೊಂಡಿದ್ದ, ಅಲ್ಲೇ ಇದು ತೊಂದರೆ ಆಯಿತು ಸರ್ ನನಗೆ ಅಂತ ಹೇಳ್ತಿದ್ದ ಅವನು. ನಾನು ಡಿಸ್ಚಾರ್ಜ್ ಆದ್ಮೇಲೆ ಆಸ್ಪತ್ರೆ ಆಗ ಬಂದಿದ್ದ ಆಸ್ಪತ್ರೆಗೆ ನಾನು ನೋಡೋಕ್ಕೆ. ಅವತ್ತು ಇವೆಲ್ಲ ನನ್ನ ಕಾರ್ಲೇ ಕೂತ್ಕೊಂಡು ಬಂದ ಇಲ್ಲಿವರೆಗೆ, ಆಸ್ಪತ್ರೆಯಿಂದ, ಮಣಿಪಾಲ್ ಆಸ್ಪತ್ರೆಯಿಂದ ಇಲ್ಲಿವರೆಗೆ ಬಂದ. ಅವತ್ತು ಹೇಳ್ದ ಪಾದರಾಯನಪುರದಲ್ಲಿ ಕೊರೋನಾ ವಾರಿಯರ್ ಮೇಲೆ ಅಲ್ಲೇ ಆಗಿತ್ತಲ್ಲ ಸರ್, ಅವ್ರಿಗೂ ಕೂಡ ಅವರೇ ಜಾಮೀನು ಕೊಟ್ಟು ರೆಡ್ ಕಾರ್ಪೆಟ್ ಹಾಸಿ ರೋಸ್ ಕೊಟ್ಟು ಏನೋ ಗೊತ್ತಿಲ್ಲ ಹೋಗಿ ಬಂದಿರೋ ತರ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ, ಅದೇ ರೀತಿ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತೆ ಕಂತೆಗಳಿಗೆಲ್ಲ ಉತ್ತರ ಕೊಡಲ್ಲಪ್ಪ ನಾನು. ಕಂತಿಲ್ಲ ಸರ್, ಸಾಕ್ಷಿ ಇದೆ ಸರ್, ಎಲ್ಲ ನೀನು ಹೇಳಿದ್ದು ಅಂತೆ ಅಂತ. ಸಾಕ್ಷಿ ಇದೆ ಅಂತ. ಸಾಕ್ಷಿ ಇದ್ರೆ ಎವಿಡೆನ್ಸ್ ಎಂಕ್ವೈರಿ ಮಾಡ್ತಾರಲ್ಲ, ಇನ್ವೆಸ್ಟಿಗೇಟ್ ಮಾಡ್ತಾರಲ್ಲ, ಅವ್ರು ಕೊಡಲಿ. ಇಫ್ ದೇರ್ ಇಸ್ ಎ ವ್ಯಾಲಿಡ್ ಎವಿಡೆನ್ಸ್, ಲೆಟ್ ದೆಮ್ ಫರ್ನಿಶ್ ಬಿಫೋರ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಸರ್, ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಡ್ರಗ್ಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಿದೆ ಸರ್. ಯಾವುದ್ರ ಬಗ್ಗೆ? ನೋಡಪ್ಪ, ಅದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ದೊಡ್ಡ ರೋಗ. ಅದು ಆರೋಗ್ಯಕ್ಕೆ ಹಾನಿಕಾರಕವಾದದ್ದು. ಗಾಂಜಾ ಅದು ಮಾರೋದಾಗಲಿ, ಕೊಂಡ್ಕೊಳ್ಳೋದಾಗಲಿ, ಉಪಯೋಗಿಸೋದಾಗಲಿ, ಇಟ್ಸ್ ಅನ್ ಅಫೆನ್ಸ್. ಯಾರು ಅದನ್ನು ಸಹಕರಿಸ್ತಾರೆ, ಅದನ್ನು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಎಲ್ಲರೂ ಕೂಡ ಅಫೆಂಡರ್ಸ್ ಅದಕ್ಕೆ, ಇನ್ಕ್ಲೂಡಿಂಗ್ ಕನ್ಸ್ಯೂಮ್ ಮಾಡೋರು. ಇದು ಒಂದು ಸಾಮಾಜಿಕ ಪಿಡುಗು. ಇದನ್ನು ಸರ್ಕಾರ ಬಿಗಿ ಕ್ರಮ ತಗೊಂಡು ತಪ್ಪಿಸ್ಬೇಕು. ಯಾರೇ ಇರಲಿ ಅದ್ರ ಹಿಂದ್ಗಡೆ, ಯಾರೇ ಇನ್ವಾಲ್ವ್ ಆಗಿರಲಿ, ಕಠಿಣವಾದಂಥ ಕ್ರಮ ತಗೋಬೇಕು. ಅಂದರೆ ಯುವ ಸಮುದಾಯ, ವಿದ್ಯಾರ್ಥಿಗಳು ದಾರಿ ತಪ್ಪಿಬಿಡ್ತಾರೆ. ಏನಾಗಿದೆ, ಸೆಲೆಬ್ರಿಟೀಸ್ ಮಕ್ಕಳು, ಫಿಲಂ ಸ್ಟಾರ್ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಅವ್ರ ಹೆಸರು ಕೂಡ ಇದೆ ಆಗಿದ್ದಾರೆ ಅನ್ನೋಂಥದ್ದು. ನನಗೆ ಗೊತ್ತಿಲ್ಲ ಯಾವ ರಾಜಕಾರಣಿಗಳ ಮಕ್ಕಳಿದಾರೋ, ಯಾವ ಫಿಲ್ಮ್ ಸ್ಟಾರ್ಗಳಿದಾರೋ ಗೊತ್ತಿಲ್ಲ ನನಗೆ. ನಾನು ಹಿಂಗೆ ನಿಮಗೆ ಟಿ ವಿ ಮೂಲಕ, ಪೇಪರ್ ಮೂಲಕ ನೋಡ್ಕೊಂಡಿದ್ದೀನಿ. ಸೊ ಯಾರೇ ಇದ್ದರೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲಿ, ತೀವ್ರವಾದ ತನಿಖೆ ಮಾಡಲಿ, ಕ್ರಮ ತಗೊಳ್ಳಿ. ನೀವೆಲ್ಲ ಎಚ್ಚರಿಕೆ ಆಗಿರ್ರಯ್ಯ. ನೀನೇ ಮಾಸ್ಕ್ ಹಾಕಪ್ಪ. ಇದು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಸಿ ದಿಸ್ ದೋ ಇಟ್ ಈಸ್ ವೆರಿ ಸಿಂಪಲ್, ಲುಕ್ಸ್ ಲೈಕ್ ವೆರಿ ಸಿಂಪಲ್. ನಿಮಗೆ ಆಸ್ಪತ್ರೆಗೆ ಹೋದ್ರೂ ಗೊತ್ತಾಗುತ್ತೆ ಅದ್ರ ಕತೆ. ಯಾರು ನಿಮ್ಮ ಮನೆಯವ್ರು ಬಂದು ನೋಡೋಂಗಿಲ್ಲ, ನಿನಗೆ ಯಾರು ಬಂದು ಊಟ ಕೊಡೋಂಗಿಲ್ಲ, ನಿನ್ನ ಕಷ್ಟ ಸುಖ ವಿಚಾರಿಸೋಂಗಿಲ್ಲ. ಇವೆಲ್ಲ ಆಗ್ಬಿಡುತ್ತೆ. ಬರದೇ ಇರಲಿ ಪಾಪ, ಯಾರಿಗೂ ಬರಬಾರ್ದು. ಬಟ್ ಬಂದಿತ್ತಾ? ಮತ್ತೆ ಕೇರ್ಫುಲ್ ಆಗಿರ್ಬೇಕಯ್ಯ ನೀನು. ಟಿಪ್ಪು ಪರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಟಿಪ್ಪು ಕೂಡ ಈ ನೆಲದ ಮಗ, ಈ ಮಣ್ಣಿನ ಮಗ ಅಂತ ಹೇಳಿ. ನಾನೇ ಜಯಂತಿ ಆಚರಣೆ ಮಾಡಿದವನಲ್ವ, ಈ ಮಣ್ಣಿನ ಮಗ ಅಂತಲೇ ಜಯಂತಿ ಆಚರಣೆ ಮಾಡಿದ್ದು. ಬಿಜೆಪಿಯವರು ವಿರೋಧಿಸ್ಕೊಂಡು ಬಂದಿದ್ರು, ಇವರು ಬಿಜೆಪಿಗೆ ಹೋಗಿ. ನಂಗೆ ಗೊತ್ತಿಲ್ಲಪ್ಪ. ವಿಶ್ವನಾಥ್ ಯಾವ ಪಾರ್ಟಿಯವರು? ಗೊತ್ತಿಲ್ಲ ನನಗೆ. ಬಿಜೆಪಿ ಅಂತ ಅನ್ಕೊಂಡಿದ್ದೀನಿ ನಾನು.
ಅವರು ಅದು ಹೆಂಗೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅಂತ ಬೇರೆ ಒಂದು ಇರ್ತದ. ಈಸ್ ಎ ಸೀನಿಯರ್ ಲೀಡರು MLC ಎಫ್ BJP. ಅವ್ರ ಪಾಪ ಸತ್ಯ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಸತ್ಯ ಹೇಳಿ ವಿಶ್ವನಾಥ ಸತ್ಯ ಹೇಳಿದ್ದಾನೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಇವರು ಮುಜುಗರ ಆಗ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯ, ನಾನು ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಪಾಪ ಸತ್ಯ ಹೇಳಿದವ್ರು ಏನು ಎಕ್ಸ್ಪ್ಲನೇಷನ್ ಕೇಳ್ತೀಯ? ಬಟ್ ನಾನೇನು ಸಜೆಸ್ಟ್ ಮಾಡೋದು ಅಂದರೆ ವಿಶ್ವನಾಥಿಗೆ ಏನೇ ಮಾಡಿದ್ರು ಕೂಡ ಯು ಮಸ್ಟ್ ಸ್ಟ್ಯಾಂಡ್ ಬೈ ಇಸ್ ಸ್ಟೇಟ್ಮೆಂಟ್. ಬಿಕಾಸ್ ಸತ್ಯ ಹೇಳ್ಬಿಟ್ಟಿದ್ದಾರೆ, ಇನ್ನು ಯು ಮಸ್ಟ್ ಸ್ಟ್ಯಾಂಡ್ ಬೈ ಇಸ್ ಸ್ಟೇಟ್ಮೆಂಟ್. ಅಷ್ಟೇ ನಂದು. ಕೊರೋನಾ ನಾನು ಗುಣಮುಕ್ತನಾಗಿದ್ದೇನೆ. ನಾನು ಆಗಲೇ ಹೇಳಿದೆ, ಇದು ಒಂದು ಸಾಂಕ್ರಾಮಿಕ ರೋಗ, ಆದರೆ ವಾಸಿ ಆಗದೆ ಇರತಕ್ಕಂಥ ರೋಗ ಏನಲ್ಲ. ನೂರಕ್ಕೆ 90, 95, 98ರವರೆಗೂ ಕೂಡ ಗುಣಮುಖರಾಗ್ತಾರೆ. ಬೇರೆ ಬೇರೆ ಕಾಯಿಲೆಗಳಿದ್ದರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂಥವ್ರಿಗೆ. ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟಿಕ್ಕು, ಈ ಥರ ಇದ್ದವರಿಗೆ ಸಮಸ್ಯೆ ಆಗ್ಬೋದು. ಬಟ್ ಅಂಥವ್ರಿಗೆಲ್ಲ ಭಾಳ ಜನಕ್ಕೆ ವಾಸಿಯಾಗಿದೆ. ಈಗ ನನಗೂ ಡಯಾಬಿಟಿಕ್ ಇದ್ದೀನಿ, ಆಂಜಿಯೋಪ್ಲಾಸ್ಟಿ ಆಗಿದೆ ನನಗೆ, ಅದು ನನಗೆ ವಾಸಿಯಾಗಿದೆ, ಗುಣಮುಖನಾಗಿದ್ದೀನಿ ನಾನು. ಬಟ್ ನಿರ್ಲಕ್ಷ್ಯ ಮಾಡಬಾರದು ಅಷ್ಟೇ. ಭಯ ಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬಾರ್ದು, ಜಾಗರೂಕರಾಗಿರಬೇಕು. ಇದಕ್ಕೆ ಏನಪ್ಪ ಅಂತಂದರೆ ಈ ರೋಗಕ್ಕೆ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇದು ದಿ ಓನ್ಲಿ ಸೊಲ್ಯೂಷನ್. ಮಾಸ್ಕ್ ಹಾಕಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇದನ್ನು ಮಾಡದೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪಾಸಿಟಿವ್ ಆಗೋ ಸಾಧ್ಯತೆ ಇರ್ತದೆ, ಇನ್ಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಅಷ್ಟೇ. ಹಾಂ, ಈಗ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಈಗ ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ಜನರ ಆಶೀರ್ವಾದದಿಂದ. ಸಂಪೂರ್ಣ ಗುಣ ಆಗಿದೆ. ರಾಮಕೃಷ್ಣ ಹೆಗಡೆಯವರು ಇವತ್ತು ಅವರ ಜನ್ಮದಿನ ಆಚರಣೆ ಅಲ್ಲ. ನಾವೊಂದು ಆರ್ಟಿಕಲ್ ಬರೆದಿದ್ದೀನಿ ನೋಡಿ, ಇದರಲ್ಲಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಯಾಕಂದ್ರೆ ರಾಮಕೃಷ್ಣ ಹೆಗಡೆಯವರು ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ. ಅಂದರೆ ಲೋಕದಳ ಪಾರ್ಟಿ ಅಂತ ಇತ್ತು, ಆದರೆ ಸಿಂಬಲ್ ಇಂಡಿಪೆಂಡೆಂಟ್ ನಂಗೆ ಕೊಟ್ಟಿದ್ದದು. ನನಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದವರು ಅವರೇ. 84 ಆಗಸ್ಟ್ನಲ್ಲಿ ಮಂತ್ರಿ ಮಾಡಿದವರು ಅವರೇ, ಸೆರಿಕಲ್ಚರ್ ಮಿನಿಸ್ಟರ್ ಮಾಡಿದವರು ಅವರೇ. ಮತ್ತು 85ರಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಮತ್ತೆ ಮಂತ್ರಿ ಮಾಡಿದವರು ಅವರೇನೆ. ರಾಮಕೃಷ್ಣ ಹೆಗಡೆ ಒಬ್ಬ ಪ್ರಜಾಪ್ರಭುತ್ವವಾದಿ, ಕರ್ನಾಟಕ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರ ವ್ಯಕ್ತಿತ್ವ ವರ್ಣರಂಜಿತವಾದದ್ದು. ಮತ್ತು ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದಂಥವರಾಗಿದ್ದರು. ಇವತ್ತು ನಾನು ರಾಜಕೀಯವಾಗಿ ಇಷ್ಟೆಲ್ಲ ಬೆಳೆದಿದ್ದರೆ ಅವರ ಕೊಡುಗೆನೂ ಕೂಡ ಇದೆ. ನಾನು ಯಾವರಿಗೂ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿ ಅಂತಲೂ ಕೇಳಿರಲಿಲ್ಲ, ಅವ್ರನ್ನ ಮಂತ್ರಿ ಮಾಡಿ ಅಂತಲೂ ಕೇಳಿರಲಿಲ್ಲ. ಅವರೇ ಮಾಡಿದ್ದು ಪಾಪ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ
ಭಾಳ ಜನ ಯುವಕರನ್ನು ಬೆಳೆಸಿದ್ರು ಅವ್ರ ಕಾಲದಲ್ಲಿ. ನಾನು, ದೇಶಪಾಂಡೆ, ಸಿಂಧಿಯಾ, ಯಾರು ಎಂ ಬಿ ಪಾಟೀಲ್ ಇಲ್ಲ, ಇವರು ಪ್ರಕಾಶ್, MP ಪ್ರಕಾಶ್, ವೀರಣ್ಣ, ಜೀವರಾಜ್ ಆಳ್ವ, ದೇಶಪಾಂಡೆ, ಜಿ ವಿಜಯ, ಜಿಗಜಿಣಗಿ. ಇವತ್ತು ಇವನಿದಾನಲ್ಲ, ಮಂತ್ರಿ ಆಗಿದ್ದಾನಲ್ಲ, PWD ಮಿನಿಸ್ಟರ್, ಯಾರು ಡೆಪ್ಟಿ ಚೀಫ್ ಕಾರಜೋಳ ಕರ್ಕೊಂಡು ಟಿಕೆಟ್ ಕೊಟ್ಟವ್ರು ಅವರೇ. ಥ್ಯಾಂಕ್ ಯು ಸರ್. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಮಾಸ್ಕ್ ಹಾಕಿ. ಅಧಿವೇಶನ 21ಕ್ಕೆ ಇದೆಯಲ್ಲ, ಎಲ್ಲ ಗ್ಲಾಸ್ ಮೆಶ್ ಎಲ್ಲ ಹಾಕಿದ್ದಾರೆ ಈಗ ಒಂದೊಂದು ಸೀಟಿಗೂ. ನಾನು ನೋಡಿಲ್ಲಪ್ಪ. ಅಜಯ್ ಸಿಂಗ್ ನೋಡ್ಕೊಬಾ ಅಂತ ಹೇಳಿದ್ದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಭಾಳ ಕಡಿಮೆ ದಿನ ಕರೆದಿದ್ದಾರೆ. ಸುಮಾರು 28 ಬಿಲ್ಗಳಿದಾವಂತೆ. ಸುಗ್ರೀವಾಜ್ಞೆಗಳೇ ಬೇಕಾದ ಇಂಪಾರ್ಟೆಂಟು ಸುಗ್ರೀವಾಜ್ಞೆಗಳೆಲ್ಲ ತಂದುಬಿಟ್ಟಿದ್ದಾರೆ. ಚರ್ಚೆ ಮಾಡೋಕ್ಕೇ ಭಾಳ ಸಮಯ ಬೇಕು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟಿಗೆ ತಿದ್ದುಪಡಿ ತಂದಿರೋದು, APMC ಆಕ್ಟಿಗೆ ತಿದ್ದುಪಡಿ ತಂದಿರೋದು, ಲೇಬರ್ ಲಾಗ್ ತಿದ್ದುಪಡಿ ತಂದಿರೋದು, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟಿಗೆ ತಿದ್ದುಪಡಿ ತಂದಿರ್ತಕ್ಕಂಥದ್ದು, ಹೀಗೆ ಬೇಕಾದಷ್ಟು ಬಿಲ್ಗಳಿದ್ದಾವೆ. ಇನ್ನೇನಾದ್ರು ಇದೆಯಾ? ಓಕೆ. ಕಡಿಮೆ ಅವಧಿ ಹೇಳಿದೆ ಅದೇ ಇಲ್ಲಿ ಅದೇ ಅಡ್ವೈಸರಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ಹೇಳ್ತೀನಿ. ಇಲ್ಲಿ ಹೇಳಿದ್ರೆ ಏನು ಪ್ರಯೋಜನ? ಬಟ್ ಆ್ಯಸ್ ಇಟ್ ಈಸ್ ರಜಾ ದಿನಗಳು ಕಳೆದ್ರೆ ಒಂದು 3-6 ದಿನ ಅಷ್ಟೇ ಸಿಗೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಆಮೇಲೆ ಮತ್ತೆ ಸೋಮವಾರ, ಮಂಗಳವಾರ, ಬುಧವಾರ, 5-3-8 ದಿನ ಸಿಗುತ್ತೆ. ಮೊದಲನೇ ದಿನ ಅಭಿಚೀರಿ ಇರುತ್ತದೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಅದೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಡಿಸ್ಕಸ್. ಮತ್ತೆ ಮಧ್ಯಂತರ ಸರ್ಕಾರ ಏನಾದರೂ ಎದುರಾಗತ್ತಾ ಅಂತ? ಯಾಕಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಂಗೆ ಗೊತ್ತಿಲ್ಲಪ್ಪ, ನಂಗೆ ಗೊತ್ತಿಲ್ಲ. ನಾವಂತೂ ಈ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ವಿ ಬಿಲೀವ್ ಇನ್ ಡೆಮಾಕ್ರಸಿ. ಅವರಾಗಿದ್ದೇ ಸರ್ಕಾರ ಬೆಳೆಸ್ಕೊಂಡು ನಮ್ಮದೇ ಅಂತ ನಾವು ಅದಕ್ಕೆ ಜವಾಬ್ದಾರರಲ್ಲ. ನಿಮ್ಮ ಪಕ್ಷದ ಒಬ್ಬ ವಕ್ತಾರರು 5,000 ಕೋಟಿ ಹಗರಣ ಮಾಡಿ ಹೇಳಿದ್ರು ಸರ್ CM ಪುತ್ರ ವಿಜೇಂದ್ರ ಮೇಲೆ. ನಂಗೆ ಗೊತ್ತಿಲ್ಲ, ಕೇಳಬೇಕು, ಜೊತೆ ಮಾತಾಡಿಲ್ಲ ನಾನು. ನನಗೆ ಗೊತ್ತಿಲ್ಲ. ಪತ್ರಿಕೆಯಲ್ಲಿ ಓದೋದ ಪ್ರಕಾರ BJP MLAಗಳು ಬರೆದಿದ್ದು ಪತ್ರದ ಮೂಲಕ, ಏನು ಪತ್ರ ಬರೆದಿದ್ದಾರಲ್ಲ ಹೈಕಮಾಂಡಿಗೆ, ಅದನ್ನು ಹೇಳಿದ್ದಾರೆ ಅಷ್ಟೇ. ನಿಮ್ಮ ಗಮನಕ್ಕೂ ಬಂದಿಲ್ಲ, ಪಕ್ಷದ ಗಮನಕ್ಕೂ ಬಂದಿಲ್ಲ, ಅಧ್ಯಕ್ಷರ ಗಮನಕ್ಕೂ ಬಂದಿಲ್ಲ ಅಂತ ಸರ್. ಅವ್ರು ನೇರವಾಗಿ ಅವರೇ ಹೇಳಿದ್ದಾರೆ. ಪಕ್ಷದ ವಕ್ತಾರರಲ್ವಾ? ಬಟ್ ಪಕ್ಷದ ಗಮನಕ್ಕೆ ತರ್ಬೋದಿತ್ತಲ್ಲ ಅಂತ. ಗೊತ್ತಿಲ್ಲ, ತಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ತಂದಿಲ್ಲ ಸರ್. ಯಾರಿಗೆ ಗೊತ್ತು? ನಿಂಗೆ ಗೊತ್ತು? ನಾವೇ ಕೇಳಿದ್ವಿ. ಯಾರಿಗೆ ಕೇಳಿದ್ರೆ? PL ಶಂಕರ್ ಮಾಧ್ಯಮ ಮುಖ್ಯಸ್ಥರು. ತಂದಿದ್ದ ಈಗ ಡಾಕ್ಯುಮೆಂಟ್ ಇದ್ದರೆ ಏನು ತರಬೇಕಾದ ಅಗತ್ಯ ಇಲ್ಲ. ಹೇಳಿ ಏನಂತೆ. ಹಾಂ, ಎವಿಡೆನ್ಸ್ ಇದ್ದರೆ ಹೇಳಿ, ಸುಳ್ಳು ಹೇಳಬಾರದು ಅಷ್ಟೇ. ಹಾಂ, ಅವ್ರದ್ದು ನನಗೆ ಗೊತ್ತಿರೋ ಮಟ್ಟಿಗೆ ಪತ್ರಿಕೆಯಲ್ಲಿ ಓದಿದ್ದು ಒಂದು ಲೆಟರು ಕೆಲವು MLAಗಳು ಸೈನ್ ಮಾಡಿ ಬರೆದಿದ್ದದು. ಬಿಡುಗಡೆ ಮಾಡಿಲ್ಲ, ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಯಾರು? ಲಕ್ಷ್ಮಣ್. ಹಾಂ, ಇಲ್ಲಿ ಮಾಡಲ್ಲ, ಡೆಲ್ಲಿ ಅದೆಲ್ಲ ಅವತ್ತು ಲೆಟರ್ ಬಂದಿದೆಯಪ್ಪ, ತೋರಿಸಿದ್ರು. ಅದು ಬೇರೆ, ಅದು ಹಿಂದೆ 3 ತಿಂಗಳ ಹಿಂದೆ ಬಂದಿದೆ. ಅದನ್ನೇ ಮತ್ತೆ ಅದ್ರ ಮೇಲೆ ಮಾತಾಡಿರೋದು ಅವರು. ಅದ್ರ ಮೇಲೆ ಈಗ ಇವ್ರು ಯಾರು ಕೂಡ ಆ ಲೆಟರು ಸುಳ್ಳು, ಕನ್ಕಾಕ್ಟೆಡ್ ಅಂತ ಹೇಳಿದಾರ ಯಾರಾದ್ರೂ? ಹಾಂ,
ಯಾರು ವಿಜೇಂದ್ರನೇ ಹೇಳಿದ್ರು ಸರ್. ಏನಂತ ಟ್ವೀಟ್ ಮಾಡಿರೋದೆಲ್ಲ ಫೇಕ್ ಏನಂತ ಇಲ್ಲ, ಅದು ಕಾಂಗ್ರೆಸ್ ಆರೋಪ ಫೇಕ್ ಇದೆ. ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ನಾನು ನೋಡಿದೆ ಅವನ ಸ್ಟೇಟ್ಮೆಂಟು. ಬಟ್ BJP MLAಗಳು ಬರೆದಿರೋ ಪತ್ರ ಸುಳ್ಳು, ಅದು ಸೃಷ್ಟಿ ಮಾಡಿರೋದು ಅಂತ ಹೇಳಿದ್ರ? ಹಾಂ, ಅದಿನ್ನೂ ಬಿಡುಗಡೆ ಆಗಿಲ್ಲ ಸರ್. ಮತ್ತೆ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ನಾಟ್ ಸೀನ್ ಆ ಲೆಟರ್. ನೋಡಿಲ್ಲ ನಾನು ಕಳೆದ 15 ದಿನದಿಂದ ಯಾರ ಜೊತೆಲೂ ಮಾತಾಡೋಕ್ಕೂ ಹೋಗಿಲ್ಲ. ಒಬ್ಬರನ್ನು ಭೇಟಿನೂ ಮಾಡಿಲ್ಲ. ಇವತ್ತೇ ರೂಮ್ನಿಂದ ಹೊರಗಡೆ ಬಂದಿರೋದು. ಎಲ್ಲ ಊಟ ತಿಂಡಿ ಎಲ್ಲ ರೂಮ್ನಲ್ಲೇ. ಕೆಳಗಡೆ ಇವ್ರನ್ನೂ ಯಾರನ್ನೂ ಭೇಟಿ ಮಾಡಿಲ್ಲ ನಾನು. ಹೋಮ್ ಕ್ವಾರಂಟೈನ್. ನಿನಗೆ ಬಂದಿತ್ತಾ? ಏನು ಆಸ್ಪತ್ರೆ ಸೇರಿದ್ಯಾ? ಹಾಂ, ಎಷ್ಟು ದಿನ ಇದ್ದೆ? ಹಾಂ, ಆಮೇಲೆ ಎಷ್ಟು ದಿನ ಕ್ವಾರಂಟೈನ್ ಆಗಿದ್ದೆ? ನಾರ್ಮಲಿ 18 ದಿನ ಇರಬೇಕು, 18 ಡೇಸ್. ನಾನು 18 ದಿನಕ್ಕಿಂತ ಜಾಸ್ತಿ ಇದ್ದೀನಿ. ಅವರು 15 ದಿನ ಕ್ವಾರಂಟೈನ್ ಆಗಿ ಅಂತ ಹೇಳಿದ್ರು, 2 ವೀಕ್ಸ್. ಸೊ 2 ವೀಕ್ಸ್ ಆಯಿತು ನಿನ್ನೆಗೆ. ಆ್ಯಕ್ಚುಲಿ ನಾನು 30ನೇ ತಾರೀಕು ಬರಬೇಕು ಅಂದ್ಕೊಂಡಿದ್ದೆ, ನಾಳೆಗೆ. ಆ ಸುತ್ತೂರು ಮಠದವ್ರದ್ದು ಕಾರ್ಯಕ್ರಮ ಇದ್ದರಿಂದ ಇವತ್ತೇ. ಬಟ್ ನಮ್ಮ ಹುಡುಗ ಆಲೇ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಹೋಗಿದ್ದು ಬಂದವನು. ನಾನು ಹೋಗಿಲ್ಲ ಕಾನ್ಸ್ಟಿಟ್ಯೂನ್ಸಿಗೆ. ಬಾದಾಮಿ ಎಲ್ಲ ಪ್ರವಾಹ ಮಲಪ್ರಭೆ ಇದೆ ಸ್ವಲ್ಪ. ಅದೇ ಮನೆ ಅದೇನಾಗಿಲ್ಲ. ಜಮೀನಿಗೆ ನುಗ್ಗಿದಾವೆ, ನೀರು ನುಗ್ಗಿದೆ. ಮನೆಗಳಿಗೆ ನುಗ್ಗಿ ಮನೆ ಇದಾಗಿಲ್ಲ. ನಾನು ದಿನ ಟಚ್ನಲ್ಲಿ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ. DC, ತಹಸೀಲ್ದಾರ, ಇಒ, ಪೊಲೀಸ್, SP ಅವ್ರ ಜೊತೆ ನಾನು ಟಚ್ನಲ್ಲಿದ್ದೆ. ನೆಕ್ಸ್ಟ್ ವೀಕ್ ಹೋಗ್ತೀನಿ. ಹೋಗಿಲ್ಲ 3 ತಿಂಗಳಿಂದ. ನಾವು ಎಷ್ಟೇ ಎಚ್ಚರಿಕೆಯಾಗಿದ್ರೂ ಕೂಡ ಬಂದ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಯಾರೋ ಹಿಂಗೆ ಇನ್ಫೆಕ್ಷನ್ ಆಗಿರೋರು ಕಾಂಟ್ಯಾಕ್ಟಿಗೆ ಬಂದ್ಬಿಡ್ತದೆ. ಇನ್ಫೆಕ್ಷನ್ ಆಗದಿದ್ದವ್ರ ಹತ್ರ ಬರೋಲ್ಲ. ಅದಕ್ಕೆ ಡಿಸ್ಟೆನ್ಸ್, ಮಾಸ್ಕ್ ಇವೆರಡು ಇಂಪಾರ್ಟೆಂಟ್. ಮತ್ತು ಸ್ಯಾನಿಟೈಸೇಷನ್. ನೀವೆಲ್ಲ ಅದೇ ಮಾಡ್ಕೊಳ್ಳಿ ಪಾಪ. ನೀವೆಲ್ಲ ದಿನನಿತ್ಯ ಜನಗಳ ಜೊತೆ ಇರೋರು. ಹಾಂ, ಸೋಷಿಯಲ್ ಡಿಸ್ಟೆನ್ಸ್ ನೀವು ಮಾಡ್ತಾ ಇಲ್ಲ. ನಡೆಯೋರು ಯಾರು ಮಾಡ್ತಾ ಇಲ್ಲ. ಇರ್ಬೋದು, ಬಂದು ಹೊರಟೋಗಿದ್ರು ಹೊರಟೋಗಿರ್ಬೋದು. ಬಟ್ ಪುನಃ ಇನ್ಫೆಕ್ಷನ್ ಆಗಬಾರ್ದು ಅಂತೇನಿಲ್ಲ. ಚೈನಾದಲ್ಲೆಲ್ಲ ಆಗಿದೆ ಅಂತೇಳಿ ಆಗಿದೆಯಂತೆ. ಬಟ್ ಹಾಗಂತೇಳಿ ಇಲ್ಲ ಬಂದು ಹೊರಟೋಯ್ತು ನಂಗೇನು ಬರಲ್ಲ ಅಂತ ಅಂದ್ಕೊಳ್ಳೋಗಿಲ್ಲ. ಭಾಳ ಜನ ರಾಜಕಾರಣಿಗಳು ಬಂದ್ಬಿಟ್ಟವೆ. ನಾನು ಯಡಿಯೂರಪ್ಪ ಭಾನುವಾರ ಅಡ್ಮಿಟ್ ಆಗವನೇ, ನಾನು ಸೋಮವಾರ ಅಡ್ಮಿಟ್ ಆದೆ ಒಂದೇ ಆಸ್ಪತ್ರೆಯಲ್ಲಿ. ಇಲ್ಲ, ನಾನು ಅಲ್ಲಿ ಒಂದೇ ಒಂದು ಸಾರಿ ಫೋನಲ್ಲಿ ಮಾತಾಡಿರೋದು ಬಿಟ್ಟರೆ ಭೇಟಿ ಮಾಡೋ ಪ್ರಶ್ನೆನೇ ಇರಲಿಲ್ಲ. ಇಲ್ಲ, ಒಂದೇ ಇದರಲ್ಲೇ ಇದ್ದವರು. ಹಾಂ, ಒಂದೇ ಫ್ಲೋರ್ನಲ್ಲಿ ಇದ್ದವರು. 11ನೇ ಫ್ಲೋರ್. ಆ ಕಡೆ ಅವರಿದ್ರು, ನಾನು ಈ ಕಡೆ ಇದ್ದೆ. ನಾವು ಹೊರಗಡೆ ರೂಮ್ ಬಿಟ್ಟು ಹೊರಗಡೆನೆ ಬಂದಿಲ್ಲ. ಮುಖಾಮುಖಿ ಎಲ್ಲ ಆಗೋದು. ನೀವು ಭೇಟಿ ಆಗಿಲ್ಲ ಸರ್, ಹೊರಗಡೆ ವಾಕ್ ಮಾಡಲಿಲ್ಲ. ರೂಮ್ನೊಳಗಡೆನೆ ವಾಕು. ಈಗ ಇಲ್ಲಿ ಮಾಡ್ತಾ ಇದ್ದೀನಿ ವಾಕು. ಅದಕ್ಕೆ ಇನ್ಮೇಲೆ ಭೇಟಿ ಮಾಡುವಾಗ ಇಲ್ಲಿ ಚೇರ್ ಹಾಕೊಂಡು 6 ಅಡಿ ದೂರ ಚೇರ್ಗಳು ಹಾಕೊಂಡು ಮಾತಾಡಬೇಕು. ನೀವು ಸ್ವಲ್ಪ
ನಿರ್ಲಕ್ಷ್ಯ ಇದೆ ನೋಡಲೇ. ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಮಾಸ್ಕ್ ಮಾತ್ರ ತೆಗಿಬೇಡಿ, ಕಡ್ಡಾಯ ಮಾಡ್ಕೊಳ್ಳಿ. ಮೂಗು ಬಾಯಿ. ನಿಮ್ಮ ಮಗ ಅವ್ರಿಗೆ ಯತೀಂದ್ರ ಅವ್ರಿಗೂ ಎಲ್ಲ ಕ್ಲಿಯರ್ ಆಯ್ತಲ್ಲ ಸರ್? ಅದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದು ಬಂದ ಅಂದಲ್ಲ, ಆದ್ಮೇಲೆ ನಿನ್ನೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದ, ಮೊನ್ನೆ ಹೋಗಿದ್ದು. ಜ್ವರ ಬಿಟ್ಟರೆ ಬೇರೆ ಏನೋ ಬಾಡಿ ಪೇನ್ ಆ ಥರದ್ದೇನು? ನನಗ ಜ್ವರ ಅಷ್ಟೇ ಬಂದಿದ್ದದು. ಜ್ವರ ನಾ 3ನೇ ತಾರೀಕು 2ನೇ ತಾರೀಕು ರಾತ್ರಿ ಬಂತು. 3ನೇ ತಾರೀಕು ಬೆಳಿಗ್ಗೆ ವಾಕ್ ಮಾಡಿದೆ, ಸ್ವಲ್ಪ ಜ್ವರ ಜಾಸ್ತಿ ಆಗಕ್ಕೆ ಶುರುವಾಯಿತು. ಆಮೇಲೆ ನಮ್ಮ ಡಾಕ್ಟ್ರ್, ಫ್ಯಾಮಿಲಿ ಡಾಕ್ಟ್ರಿಗೆ ಹೇಳಿದೆ. ಅವ್ನು ಬಂದು ನೋಡಿದ್ರೆ 104 ಡಿಗ್ರಿ ಇತ್ತು ಜ್ವರ. ಸರಿ ಈಗಲೇ ಹೋಗ್ಬಿಡೋಣಪ್ಪ ಆಸ್ಪತ್ರೆಗೆ ಅಂದ್ಬಿಟ್ಟು ಹೇಳಿ ಆಸ್ಪತ್ರೆಗೆ ಹೋಯ್ತು. 2 ದಿನದಲ್ಲಿ ಜ್ವರ ವಾಸಿ ಆಗೋಯ್ತು. 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಜ್ವರ ಇರಲಿಲ್ಲ. ಮತ್ತು ಆಮೇಲೆ ಏನು ಯಾವ ಸಿಂಪ್ಟಮ್ಸ್ ಬರಲಿಲ್ಲ. ರೋಗ ನಿರೋಧಕ ಶಕ್ತಿ ಇದ್ರೆ ಬೇಗ ರಿಕವರ್. ಹಾಂ, ನಾನೀಗ 73 ವರ್ಷ ಅಲ್ವಾ, ಹೌದು ಸರ್, ಏಜ್ ಫ್ಯಾಕ್ಟರ್. ನಿಮ್ಮ ವಯಸ್ಸಿನವ್ರಿಗೆಲ್ಲ ನಡೀತದೆ. ಹೌದು ಹೌದು ಬಟ್ ನನಗೂ ಭಾಳ ಬೇಗನೆ, ಯಡಿಯೂರಪ್ಪನವ್ರಿಗೂ ಭಾಳ ಬೇಗನೆ. ಹೌದು ಹೌದು. ಅವ್ರು 3 ದಿನಕ್ಕೆ ಹೊರಗಡೆ ಬಂದ್ಬಿಟ್ರು. ಇಲ್ಲ, ಲಾಗಾಸ್ಟಿಂಗ್ ಮಾಡಕ್ಕೆ ಸರ್? ಇಲ್ಲ ಆಸ್ಪತ್ರೆಯಲ್ಲಿ 9 ದಿನ ಇದ್ದರು. ಮಾಡ್ಬೇಕಾದ್ರೆ 3 ದಿನ ಇರಬೇಕಾದ್ರೆ ಅವರು ಅದು ಅವರು ಆ್ಯಕ್ಚುಲಿ ಅವ್ರಿಗೆ 5 ದಿನ ಹೇಳಿದ್ರು. ಹೌದು, ಹಾಸ್ಪಿಟ್ಲ್ ಇಲ್ಲಿ ಮನೆಯಲ್ಲಿ. ಮನೆ ಅವರು ಇದಿತ್ತಲ್ಲ 15ನೇ ತಾರೀಕು ಲಾಗಾಸ್ಟಿಂಗ್ ಫ್ಲಾಗ್ ಹಾಸ್ಟಿಂಗು, ಅದಕ್ಕೆ ಬೇಗ ಬಂದರು. ಹೋಮ್ ಕ್ವಾರಂಟೈನ್ ಬೇಗ ಮುಗಿಸಿದ್ರು ಸರ್ ಅವರು. ಅದೇ 5 ದಿನ ಇರಲಿಲ್ಲ ನನಗೆ ಕಾಣಿಸುತ್ತೆ. 3 ದಿನ ಏನಾಯ್ತು. 4ನೇ ದಿನಕ್ಕೆ ವಾಪಸ್ ಬಂದರು. ಕೆಲವರೆಲ್ಲ ಜಲ್ದಿ ಬಂದಿದ್ದಾರೆ. ಹೌದು, ನಾವು ಡಾಕ್ಟರ್ ಅಡ್ವೈಸ್ ಪ್ರಕಾರ ಹೋಗಿದ್ದೀವಿ. ಒಳ್ಳೆಯದೇ. ಯಾರೇ ಪೇಷಂಟು ಡಾಕ್ಟ್ರಿಗೆ ಅಡ್ವೈಸ್ ಪ್ರಕಾರ, ಡೈರೆಕ್ಷನ್ ಪ್ರಕಾರ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು.